ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರಲ್ಲಿ ಹೆವಿ ಮಳೆ, ಹೋಗ್ತಿರೋ ಬಟ್ಟೆ ಒಂದು ಒಣಗಿಲ್ಲ. ಬೆಳಿಗ್ಗೆಯಿಂದನೂ ಮಳೆ ಬರ್ತಾನೆ ಇದೆ. ಸೊ ಹಾಗಾಗಿ ನೈಟಿ ಹಾಕೊಂಡ್ಬಿಟ್ಟಿದ್ದೀವಿ. ಏನು ಮಾಡೋದು, ಬಟ್ಟೆಗಳು ಯಾವುದೂ ಒಣಗ್ತಾ ಇಲ್ಲ. ಭಾರಿ ಕಷ್ಟ ಆಗ್ಬಿಟ್ಟಿದೆ. ಅಷ್ಟೇ ಚಳಿ ವೆದರು, ತಲೆಯೆಲ್ಲ ಒಂಥರ ದಿಮ್ಮಂತ ನೋಡ್ತಾರೆ. ಸೊ ಬರೀ ನಮ್ಮ ಬ್ಲಾಗ್ ಕಡೆ ಕನ್ಸಲ್ಟೇಷನ್ ಮಾಡೋಕ್ಕೆ. ಸೊ ಮೀಶೋಯಿಂದ ಒಂದು ಬ್ಲೌಸ್ ಪೀಸ್ನ ಆರ್ಡ್ರ್ ಮಾಡಿದ್ದೆ. ಇದು ಬಂದು ಆರಿ ವರ್ಕ್ದು. ಸೊ ಇವಾಗ ನಾನು ಈ ವೀಕ್ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಲ್ವಾ. ಲೈಟ್ ಆನ್ ಮಾಡ್ಕೊಮ್ಮ. ಲೈಟ್ ಆನ್ ಇಲ್ವಾ ನನಗೆ ಗೊತ್ತಿಲ್ಲ. ಈ ವೀಕ್ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಲಾಸ್ಟ್ ವೀಕ್ ಮಾಡಲಿಲ್ಲ. ಅದಕ್ಕೇ ಇವಾಗ ನಾನು ಬ್ಲೌಸ್ ಪೀಸ್ ಏನು ತರಿಸಿದ್ದೀನಿ ಅಂದರೆ, ನನ್ನ ಹತ್ರ ತುಂಬ ಒಂದೆರಡು ಸ್ಯಾರಿ ಇದೆ, ರೇಷ್ಮೆ ಸ್ಯಾರಿ. ಅದಕ್ಕೆ ಬಂದು ಬ್ಲೌಸ್ ಆಗಲ್ಲ, ತುಂಬಾ ಚಿಕ್ಕದಾಗ್ಬಿಟ್ಟಿದೆ. ಹಾಗಾಗಿ ಅದೇ ಕಲರ್ದು ಬೇಕಿತ್ತು. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಡ್ಲಕ್ಕಿ ಇರ್ತೇವೆ ಗೊತ್ತಾ, ಅದಕ್ಕೆ ಬ್ಲೌಸ್ ಪೀಸ್ ಇಡಲೇಬೇಕು. ಸೊ ಬೇರೆ ಬ್ಲೌಸ್ ಪೀಸ್ ತಂದು ಇಡೋ ಬದಲು ನಾವೇ ಸ್ಟಿಚ್ ಮಾಡಿ ಉಪಯೋಗಿಸ್ಕೊಂಡು ಬಳಸ್ಕೊಳ್ಳೋಂಥ ಬ್ಲೌಸ್ ಪೀಸ್ ಇಡೋದು ಬೆಟರ್ ಅಂದ್ಬಿಟ್ಟು ನಾನು ರೇಷ್ಮೆ ಸೀರೆಗೆ ಮ್ಯಾಚ್ ಆಗೋವಂಥದ್ದನ್ನು ಬುಕ್ ಮಾಡಿ ತರಿಸಿದ್ದೆ. ಸೊ ಬಂದಿದೆ. ಇದರದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದವ್ರು ತಗೊಳ್ಳಿ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಬೇರೆ ಇಕ್ಕಿದಂಗೂ ಆಗುತ್ತೆ, ಹಾಗೆ ನನಗೆ ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳಕ್ಕೂ ಆಗುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ಸೊ ಮಾಮೂಲಿದೆಲ್ಲ ಇಡ್ಬೋದು, 40 ರೂಪಾಯಿದು 30 ರೂಪಾಯಿದೆಲ್ಲ ಬರುತ್ತೆ ಬ್ಲೌಸ್ ಪೀಸ್ಗಳು. ಬಟ್ ನಾನು ಯಾವಾಗಲೂ ಅಷ್ಟು ನನಗೇನು ಯೂಸ್ ಆಗುತ್ತೆ ಆ ಥರ ಬ್ಲೌಸ್ ಪೀಸ್ ತಂದು ಇಟ್ಕೊಳ್ತೀನಿ ಮಡ್ಲಕ್ಕಿಗೆ. ಆಮೇಲೆ ನಾನೇ ಸ್ಟಿಚ್ ಮಾಡ್ಕೋಬೋದಲ್ವ ಅಂತ. ಸೊ ಚೆನ್ನಾಗಿಲ್ಲ ವರ್ಕು. ಮಿನಿ ಸ್ಯಾರಿ ಅವರೇ ವರ್ಕ್ ಮಾಡಿದ್ದಾರೆ. ಸ್ಯಾರಿ ಕೆಳಗಡೆ ಮಾಮೂಲಿ ರಾ ಸಿಲ್ಕ್ ಥರ ಬರ್ತಲ್ಲ, ಅದೇ ಬಟ್ಟೆ ಮೇಲೇ ವರ್ಕ್ ಮಾಡಿರೋವಂಥದ್ದು ಇದು. ಸೊ ಇದು ಬಂದು ಸ್ಲೀವ್ಸ್ಗೆ ಫ್ರಂಟ್ ಬ್ಯಾಕ್ ಅಂದರೆ 2 ಕಡೆ ಸ್ಲೀವ್ಸ್ಗೆ ಇದು. ಮತ್ತು ಇದು ಬಂದು ಬ್ಯಾಕ್ ಸೈಡ್ಗೆ ಕೊಟ್ಟಿರೋವಂಥದ್ದು ಇದು ವರ್ಕು. ಇದು ಬಂದು ಫ್ರಂಟ್ ಪಾರ್ಟಿ ಕಡೆಗೆ ಕೊಡ್ತಾರಲ್ಲ ಆ ಥರದ್ದು ವರ್ಕು. ಫುಲ್ ಬೀಡ್ಸ್ ವರ್ಕು, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೀಟೈಲಾಗಿ ಬುಟ್ಟ ಬುಟ್ಟ ಥರ. ಬಟ್ ನಾನು ಸ್ಟೋನ್ಸ್ ಇರೋ ತರಿಸ್ಲಿಲ್ಲ, ನನಗೆ ಸ್ಟೋನ್ಸ್ ಅಷ್ಟು ಇಷ್ಟ ಆಗಲ್ಲ. ಅದೊಂಥರ ಚುಚ್ಚತ್ತೆ, ಇರಿಟೇಷನ್ ಆಗುತ್ತೆ. ಆ್ಯಕ್ಚುಲಿ ಬೀಡ್ಸ್ದೇ ತರಿಸಲ್ಲ ನಾನು, ಥ್ರೆಡ್ ವರ್ಕ್ ತರಿಸ್ತೀನಿ. ಬಟ್ ಯಾಕೋ ಇಷ್ಟ ಆಯಿತು ಬೀಡ್ಸ್ ವರ್ಕು, ಹಾಗಾಗಿ ತರಿಸೋಣ ಒಂದ್ಸತಿ ನೋಡೋಣ ಅಂದ್ಬಿಟ್ಟು ತರಿಸಿರೋದು. ಸೊ 2 ಸ್ಯಾರಿಗೂ ಒಂದೇ ಬ್ಲೌಸು, ನನಗೆ ಸೇಮ್ ಬ್ಲೂ ಕಲರ್ ಇದೆ ಬ್ಲೌಸು. ಹಾಗಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗತ್ತೆ ಫಂಕ್ಷನ್ಗಳಿಗೆ, ಮತ್ತು ದೇವಿಗೆ ಪೂಜೆ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ಮತ್ತು ಗೌರಿ ಹಬ್ಬಕ್ಕೂ ಬಾಗ್ನ ಇಕ್ಬೇಕಲ್ವ ಗೌರಮ್ಮಗೆ, ಅವಾಗ ಒಂದು ಸ್ಯಾರಿಗೆ ತರಿಸೋಣ ಅಂತಿದ್ದೀನಿ. ಸದ್ಯಕ್ಕೆ ಇದು ತರಿಸಿದ್ದೀನಿ. ಇದು ಪ್ರೈಸ್ ಬಂದು 400 ರುಪೀಸು. ತುಂಬಾ ಚೆನ್ನಾಗಿದೆ, ಹೆವಿ ವರ್ಕ್ ಮಾಡಿದ್ದಾರೆ. ಹೆವಿನೂ ಇದೆ, ವೆಯ್ಟು ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತೋರಿಸು, ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೂಸಾಗಿ ಮಾಡೋದು ಮತ್ತು ಬಿದೋಗೋ ಥರ ಮಾಡೋದು ಅವೆಲ್ಲ ಮಾಡಿಲ್ಲ. ಇದು ಅಷ್ಟೇ, ಬೀಡ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇಲ್ಲಿ ನೋಡಿ ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫಸ್ಟು ದೇವಿಗೆ ಪೂಜೆ ಮಾಡಿಬಿಟ್ಟು ಆ ನಂತರ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ತರಿಸಿರೋದು. ಸೊ ನಿಮಗೂ ಇಷ್ಟ ಆಯಿತಾ? ಕಲರ್ಸ್ಗಳಿದ್ದಾವೆ ಬೇಕಾದಷ್ಟು. ಸೊ ನನಗೆ ಈ ಬ್ಲೂ ಕಲರ್ ಬೇಕಿತ್ತು ಸ್ಯಾರಿ ಮ್ಯಾಚಿಂಗು, ಹಾಗಾಗಿ ಈ ಕಲರ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದವ್ರು ತರಿಸ್ಕೊಳ್ಳಿ. ಸೊ ನಮ್ಮ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಹೆವಿ ಮಳೆ, ಬಟ್ಟೆಗಳಂತೂ ಒಣಗ್ತಾ ಇಲ್ಲ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ತಿಂಡಿಗಳು ರೆಡಿ ಮಾಡಬೇಕು. ಕರ್ಜಿಕಾಯಿಗೆಲ್ಲ ಕಲಸಿಟ್ಟಿದ್ದೀನಿ, ಮಾಡಬೇಕು. ಜಾಸ್ತಿ ಮಾಡಲ್ಲ ತಿಂಡಿಗಳು, ನೈವೇದ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋದು. ನಾನು ಯಾವಾಗಲೂ ಅಷ್ಟೇ ಹೆವಿ ಏನು ಮಾಡೋಕ್ಕೋಗಲ್ಲ. ಪೂಜೆಗೆ ಮೇನ್ಲಿ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀನಿ. ಹಾಗೆ ಹೇಗೆ ಏನೇನು ಪ್ರಿಪ್ರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹೂವು ಎಲ್ಲ ತರಬೇಕು, ಬಟ್ ನಾಳೆ ತರ್ತೀನಿ. ಮಲ್ಲಿಗೆ ಹೂವು ಎಲ್ಲ ಒಂಥರ ಕೆಂಪಾಗಿಬಿಡತ್ತೆ. ಹಾರ ತರ್ಬೋದು, ಹಾರ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ನನಗೆ ದಿಂಡು ಸುತ್ತಕ್ಕೆ ಬರುತ್ತಲ್ಲ, ಹಾಗಾಗಿ ನಾನೇ ದಿಂಡು ಸುತ್ಕೋತೀನಿ ಪ್ರತಿ ವರ್ಷವೂ. ಅದನ್ನೇ 4 ದಿಂಡು ಸುತ್ಕೊಂಡ್ರೆ ಹಾರ ಆಗುತ್ತೆ. ಸೊ ಓಕೆ, ಯಾರು ಬೇಕು ಅವ್ರು ತಗೊಳ್ಳಿ. ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. 10 of 10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. 2 ಗಂಟೆವರೆಗೂ ಕೆಲಸ ಮಾಡಿದ್ದೀನಿ. ಕಿಚನ್ ಎಲ್ಲ ಸ್ಲ್ಯಾಬ್ ಎಲ್ಲ ವಾಶ್ ಮಾಡಿ, ಸ್ಟವ್ ವಾಶ್ ಮಾಡಿ, ತಿಂಡಿ ಮಾಡಬೇಕಲ್ವ, ಹಾಗಾಗಿ ಬಟ್ಟೆಗಳು ಹೋಗಿದೆ. ಸಾಕಾಗಿದೆ. ತಲೆಗೆಲ್ಲ ನೀರು ಹಾಕೊಂಡು 2 ದಿವಸದಿಂದ. ಇನ್ನೂ 2 ದಿವಸ ತಲೆಗೆ ಸ್ನಾನ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಸಾಕಾಗೋಗಿದೆ, ನನಗೂ ಇಷ್ಟೇ ಇಲ್ಲ. ಉಂಡೆ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ನೈವೇದ್ಯಕ್ಕೆ ಎಷ್ಟು ಬೇಕಷ್ಟೇ. ಸೊ 1 ಲೋಟ ಅಂದರೆ 1/4 kg ಅಷ್ಟು ಮಾಡ್ಕೊಂಡಿದ್ದೀನಿ ಸಾಕು ಅಂತ
ಕರ್ಜಿಕಾಯಿ ಆಲ್ರೆಡಿ ಮಾಡಾಯ್ತು. ಚಕ್ಲಿ ಒಂದು ಮಾಡಬೇಕು, ಎಣ್ಣೆ ಹಾಕಿಟ್ಟಿದ್ದೀನಿ. ಆ ಚಕ್ಲಿ ಉರಳು ಎಲ್ಲಿದೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಬರಬೇಕು, ಮೇಲ್ಗಡೆ ಇಟ್ಬಿಟ್ಟಿರ್ತೀನಿ. ಯಾಕಂದ್ರೆ ಅದು ಕಲಸಿಟ್ಬಿಟ್ರೆ ಇಟ್ಟು ಒಣಗೋಗ್ಬಿಡುತ್ತೆ. ಹಂಗಾಗಿ ಅಲ್ಲೇ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಬೇಕಾದ್ರೆ ಮಾಡ್ಕೋಬೋದು. ಚಕ್ಲಿ ಉರಳು ಎತ್ತಿಸ್ಬೇಕು, ಮಳೆ ನಿಲ್ತಾ ಇಲ್ಲ, ನಮ್ಮ ಮನೆಯವ್ರ ಕೆಲಸ ಮುಗಿತಾ ಇಲ್ಲ. ಸೊ ಅವ್ರು ಬಂದ ಮೇಲೆ ಚಕ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಷ್ಟರಲ್ಲಿ ರವೆ ಉಂಡೆ ಮುಗಿಸ್ಕೊತಾ ಇದ್ದೀನಿ. ತನ ನೋಡ್ತಾ ಇದ್ನ ದೇವ್ರಿಗೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಅದು ಆಟೋಮೆಟಿಕಲಿ ಬುಕ್ ಆಗ್ಬಿಟ್ಟಿದೆ ಅಮೆಝಾನಲ್ಲಿ. ಇವಾಗ ಬಂದ್ಬಿಟ್ಟು ಮೇಡಮ್ ಪಾರ್ಸಲ್ ಅಂತವ್ರು. ನಾನೇನು ಬುಕ್ ಮಾಡಿದೆ ಅಂತ ಶಾಕಾಗಿ ನಮ್ಮ ಯಜಮಾನ್ರ ಜೊತೆ ಜಗಳ ಮಾಡ್ತಾ ಇದ್ದೀನಿ. ನೋಡಿದ್ರೆ ಅದು ಬುಕ್ ಆಗಿ ಬಂದ್ಬಿಟ್ಟಿದೆ. ಕಾಸಿನ ಸರ ದೇವ್ರ ಅಲಂಕಾರ ಮಾಡೋಕ್ಕೆ ಚೆನ್ನಾಗಿತ್ತು ಅಂತ ಮಾಡಿದೆ. ನೋಡ್ದೆ ಮಾಡಿದೆ ನಮ್ಮಮ್ಮನೇ ಒಪ್ಕೊಡ್ತು. ಸೊ ಬಂದ್ಬಿಟ್ಟಿದೆ ಪ್ಯಾಕೇಜ್. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಡೆಕೋರೇಷನ್ಗೆ ನಾಮ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಮನೇಲಿ ಹೂವು ಇತ್ತು ಮಾಮೂಲಿ, ಅದನ್ನ ಎಲ್ಲ ಕಟ್ ಮಾಡಿಕೊಂಡು ಪೇಪರ್ ಕಟ್ ಮಾಡಿ ಅದ್ರ ಜೊತೆ ಕ್ಲಾತ್ ಅಲ್ಲಿ ನೋಡಿ ಈ ತರ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ತರ ಸ್ಟಿಚ್ ಮಾಡಿಲ್ಲ ಅಂದ್ರೆ ಅದು ಯಾವುದೇ ಗಮ್ ಹಾಕೋದು ಕೂತ್ಕೊಳ್ಳಲ್ಲ. ಹಾಗಾಗಿ ಕ್ಲೀನಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಜೊತೆಲಿ ಇದೊಂದು ಪಾರ್ಸಲ್ ಓಪನ್ ಮಾಡೋಣ. ಅಮ್ಮ ಆಲ್ಮೋಸ್ಟ್ 1 ಸೆಕೆಂಡಲ್ಲಿ ಬುಕ್ ಮಾಡಿದ್ದೀನಿ ಅಂದ್ಬಿಟ್ಟಿತ್ತು. ನಾನು ನಿಜ ಬುಕ್ ಮಾಡಿಲ್ಲ, ಅದು ಆಟೋಮೆಟಿಕಲಿ ಆಗ್ಬಿಟ್ಟಿದೆ. ನೋಡಿ 2 ಕಾಸಿನ ಸರ, ಒಂದು ಶಾರ್ಟ್ ಒಂದು ಲಾಂಗ್, ದೇವಿ ಅಲಂಕಾರಕ್ಕೆ ಸಿಂಪಲ್ ಆಗಿರುತ್ತೆ ಅಂತ ತರಿಸ್ಬೇಕಾಗಿತ್ತು ಅಂತ ಪ್ಲಾನ್ ಮಾಡಿದ್ದೆ. ಅದು ಏನಾಯ್ತೋ ಗೊತ್ತಿಲ್ಲ, ಬುಕ್ಕೇ ಆಗ್ಬಿಟ್ಟಿದೆ. ಹೋಗ್ಲಿ ಬಿಡಿ, ನಮ್ಮ ಲಕ್ಷ್ಮಮ್ಮ ಕಾಸಿನ ಸರ ಹಾಕೋಣ. ಚೆನ್ನಾಗಿರತ್ತೆ, ಇದೊಂಥರ ವೆಯ್ಟ್ಲೆಸ್. ಬಟ್ ನನಗೆ ಈ ಒಂದೇ ದಿವಸಕ್ಕೆ ಡೆಲಿವರಿ ಬೇಕಿತ್ತು ಅಂತ ಅಮೆಝಾನಲ್ಲಿ ಬುಕ್ ಮಾಡಿದ್ದಕ್ಕೆ 90 ರೂಪಾಯಿ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇಸ್ಕೊಂಡ್ರು. ನೋಡಿ ಎಷ್ಟು ಸೂಪರ್ ಆಗಿದೆ, ಸಕ್ಕದಾಗಿದೆ ಅಲ್ಲ, ಸೂಪರ್ ಆಗಿದೆ. ದೇವಿ ಅಲಂಕಾರಕ್ಕೆ ಆಗಿದೆ, ಪಳಪಳ ಅಂತ ಹೊಳಿತಾ ಇದೆ. ನೋಡಿ ಚಿನ್ನದು ಕೂಡ ತಗೊಳಕ್ಕಾಗಲ್ಲ ಇವಾಗಿನ ರೇಟ್ ಅಲ್ಲಿ. ಚಿನ್ನದ ಅಂತ ಹೇಳ್ಬಿಡಿ, ಇವ್ರಿಗೆಲ್ಲ ನಂಬಿಡ್ತಾರೆ. ಅಂದ್ರೆ ಇವಾಗ ವೆಯ್ಟ್ಲೆಸ್ ಜುವೆಲ್ಸ್ ಎಲ್ಲ ಬಂದಿದ್ದೀರಾ, ಆ ತರ ಇದು ಮಾಡಿಸ್ಕೋಬಹುದು. ಆಡು ಇದು ವೆಯ್ಟ್ಲೆಸ್ ಜ್ಯುವೆಲರಿ ಬರುತ್ತಲ್ಲ ಇವಾಗ, ಆ ತರದ್ದು ಇದು ಆರಾಮ್ಸೆ 30 ಇಂದ 25 ಗ್ರಾಮ್ಸ್ಗೆಲ್ಲ ಮಾಡಿಸ್ಕೊಂಡ್ಬಿಡ್ಬೋದು. ಇಷ್ಟು ದೊಡ್ಡ ಕಾಸು ಸರ. ಬಟ್ ಅಂದ್ರೂ ಬಂದು ಶಾರ್ಟ್ ನೆಕ್ಲೆಸ್. ಸೊ ಆಕ್ಚುಲಿ ಇದು 2ರಿಂದ ಬಂದು 280 ರುಪೀಸ್ ಏನೋ ಆಗುತ್ತೆ. ನನ್ಗೆ ಅರ್ಜೆಂಟಾಗಿ ಬೇಕು, ಒಂದೇ ದಿವಸಕ್ಕೆ ಡೆಲಿವರಿ ಅದಕ್ಕೆ 90 ರುಪೀಸ್ ಎಕ್ಸ್ಟ್ರಾ ಚಾರ್ಜ್. ಹಾಗಾಗಿ 394 ರೂಪಾಯಿ ಕೊಟ್ಟು ತರಿಸಿರೋಂಥದ್ದು. ನಾನು ಬೇಗ ಪ್ಲಾನ್ ಮಾಡಿ ಲಾಸ್ಟ್ ವೀಕಲ್ಲಿ ಎಲ್ಲ ಬುಕ್ ಮಾಡಿದ್ರೆ ಕಡಿಮೆಗೆ ಸಿಕ್ತಿತ್ತು. ಸೊ ಇದೊಂದು ಲಾಂಗ್ ಹಾರ, ಇದೊಂದು ಶಾರ್ಟ್ ಹಾರ. ಸೊ ಲಿಂಕ್ ಯಾರು ಬೇಕು ಅವ್ರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ಒಂದೇ ದಿನಕ್ಕೆ ಡೆಲಿವರಿ ಕೊಟ್ಬಿಡ್ತಾರೆ. ಇವಾಗ ತುಂಬ ಚೆನ್ನಾಗಿದೆ, ಬೇಕಾದವ್ರು ತರಿಸ್ಕೊಳ್ಳಿ, ಸಖತ್ತಾಗಿದೆ. ಓಕೆ, ನಮ್ಮ ಕೆಲಸ ಮುಂದುವರ್ಸೋಣ. ಬಂದು ಟೈಮ್ ಆಗ್ತಾನೆ ಇದೆ, ನಾನು ಇನ್ನೂ ತಿಲಕ ಮಾಡಿಲ್ಲ. ಅಲ್ಲಿ ನೋಡಿ ಪೆಂಡಿಂಗ್ ಇದೆ ತಿಲಕ. ಬ್ಯಾಕ್ ಡ್ರಾಪ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ಬಿಟ್ಟು ಈ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದನ್ನು ಅಮೆಝಾನಲ್ಲಿ ಸಿಗುತ್ತೆ, ಬಟ್ 600 ಮನೇಲೆ ಫ್ಲವರ್ಸ್ ಇತ್ತಲ್ಲ, ಇದು ನಾನೇ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಟಿಂಗ್ ಮಾಡ್ಕೊಂಡು ಆಮೇಲೆ ಕ್ಲಾತ್ ಹಾಕಿ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು, ಅವಾಗ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳೋದು. ಓಕೆ, ನಾನು ಬಿಸಿ ಇದ್ದೀನಿ, ಆಮೇಲೆ ಮಾಡೋಣ. ವ್ಲಾಗ್ ಎಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ನಿಜ. ಎಷ್ಟಾಗುತ್ತೆ ಅಷ್ಟು ಕಡಿಮೆ ಟೈಮಲ್ಲೇ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ಯಜಮಾನ ಆಗುತ್ತೆ. ನೋಡಿ ಇಷ್ಟೊತ್ತಿಗೆ ಬಂದ್ರೆ ನಾನು ಏನು ಕೆಲಸ ಮಾಡ್ತೀನಿ, ಹೊರಗಡೆ ಕೆಲಸ, ಮನೆ ಕೆಲಸ ಇದೆ. ಇನ್ನ ತಿಂಡಿ ಮಾಡಬೇಕು. ಚಕ್ಲಿ ಒಂದು ಪೆಂಡಿಂಗ್ ಇದೆ. ಚಕ್ಲಿ ಒಂದು ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ, ತಿರುಗಿಸ್ಬೇಕು ಇವಾಗ ಈ ಕೆಲಸ ಮುಗಿಸಿ ಆಮೇಲೆ ನಾನು ಚಕ್ಲಿ ಮಾಡಕ್ಕೊಡಿ. ರವೆ ಉಂಡೆ ಕರ್ಜಿಕಾಯಿ ಕಂಪ್ಲೀಟ್ ಮಾಡಿದೆ, ಚಕ್ಲಿ ಮಾಡಕ್ಕೊಡಿ. ಅಡುಗೆ ಇವತ್ತು ಮಾಡಲ್ಲ, ಕಾಳು ಸಾರು ಇದೆ, ಅನ್ನ ಮಾಡ್ತೀನಿ, ಮುದ್ದೆ ಮಾಡ್ಕೊತೀನಿ. ನಾಳೆ ಮತ್ತೊಪ್ಪು ಮಾಡ್ಕೊಳ್ಳೋಣ, ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಓಕೆ, ಇದಿಷ್ಟು ಶಾಪಿಂಗು. ಏನು ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಆಗ್ಬಿಟ್ಟಿದೆ ಇದು. ಐ ಕಾಂಟ್ ಬಿಲೀವ್ ದಿಸ್. ನನಗೆ ಶಾಕ್ ಹೋಗೋಯ್ತು, ಅಯ್ಯೋ ನಾನೇನು ಬುಕ್ ಮಾಡೋದನಪ್ಪ, ಏನೋ ಬಂದ್ಬಿಟ್ಟಿದ್ಯಲ್ಲ ಅಂತ. ನಮ್ಮ ಯಜಮಾನ್ In 5, 4, 3, 2, 1. ನಾವು ನೋಡಿ ಒಂದು ಟೆಂಟ್ ಮಾಡ್ಕೊಂಡಿದ್ದೀವಿ. ನಾನು ಚಿಕ್ಕವಳಿರ್ಬೇಕಾದ್ರೆ ಕಳಕೆ ಪರ್ಸಲ್ಲಿ ಒಂದು ಬಲೂನ್ ತಗೊಂಡಿದ್ದೆ, ಅದ್ರದ್ದು ಲೈಟ್ಸ್ ಇತ್ತು. ಛತ್ರಿ ಎಲ್ಲ ಹಾಕ್ಕೊಂಡು ಲೈಟ್ನ ಕಾಣಿಸ್ತಿರ್ಲಿಲ್ಲ ಅಲ್ವಾ, ಇಲ್ಲಿದ್ದೀನಿ. ಸೊ ನಾವು ಎಲ್ಲನೂ ರೆಡಿ ಮಾಡಿ ಸೆಟಪ್ ಮಾಡ್ಕೊಂಡಿದ್ದೀವಿ. ನಮ್ಮಮ್ಮ ಕೆಲಸ ಮಾಡ್ತಿದ್ದಾರೆ, ಅವ್ರ ಪರ್ಮಿಷನ್ ತೊಗೊಂಡು ನಾವು ಇದು ಮಾಡಿರೋದು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವಿಬ್ಬರು ತುಂಬಾ ಎಂಜಾಯ್ ಮಾಡ್ತೀವಿ. ಇವಾಗ ಸ್ನ್ಯಾಕ್ಸ್
ಸ್ನ್ಯಾಕ್ಸ್ ತಿನ್ಕೊಂಡು ಒಳ್ಳೆ ಇದು ಕಾರ್ಟೂನ್ಸ್ ಹಾಕ್ಕೊಂಡು ನೋಡ್ತೀವಿ ಇವಾಗ. ಇದೇ ಡಾರ್ಕ್ನೆಸ್ಸಲ್ಲಿ ತುಂಬಾ ಚೆನ್ನಾಗಿದೆ ಮಾತ್ರ ಟೆಂಟಲ್ಲಿ ಇದು ಮಾಡಿರೋದು ನೋಡಿ. ಸೊ ಯಾರ್ಯಾರು ನಮ್ಮ ಮಮ್ಮಿ ವ್ಲಾಗ್ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಕಂಟಿನ್ಯೂ ಮಾಡ್ತಾರೆ.